ನಮಸ್ಕಾರ ಸ್ನೇಹಿತರೆ, ನನಗೆ ಬಂದು 5 ದಿನ ಡ್ಯೂಟಿ ಆಗಿತ್ತು. ಅದು ಎಲ್ಲಿಗೆ ಅಂತ ಹೇಳ್ಬಿಟ್ಟು ಅದನ್ನು ಡೀಟೇಲ್ಸ್ ಹೇಳ್ತೀನಿ. ಫಸ್ಟು ನಾನು ಬಂದಿದ್ದ ಜಾಗ ಬಂದು ಸೇಲಮಿಂದ ಮುಂದೆ ಇರೋಂಥದ್ದು ಮುರುಗನ್ ದೇವಸ್ಥಾನ. ಇದು ಬಂದು ಮಲೇಷ್ಯಾದಲ್ಲಿ ಇರೋಂಥ ಸೇಮ್ ಅಲ್ಲಿ ಯಾರು ಏನು ಕೆಲಸ ಮಾಡಿದ್ರು ಅದೇ ವ್ಯಕ್ತಿನೇ ಇದನ್ನ ಕಟ್ಟಿರೋಂಥ ದೇವಸ್ಥಾನ. ಆಮೇಲೆ ಇದು ಇರೋದು ಬಂದು ಸೇಲಮಿಂದ ಮುಂದೆ ಆತೂರ್ ಹತ್ರ ಇರೋಂಥ ಒಂದು ಮುರುಗನ್ ಟೆಂಪಲು. ಅಲ್ಲಿಂದ ನಾನು ಮುಂದೆ ಸರಿ ಮೂನಾರ್ಗೆ ಹೋಗ್ಬೇಕಾಯ್ತು. ಮೂನಾರಿಗೆ ಹೋಗೋ ದಾರಿಯಲ್ಲೇ ಒಂದು ಸೆಂಟ್ರಲ್ ಒಂದು ಫಾಲ್ಸ್ ಸಿಕ್ತು. ಹಂಗೆ ನಾನು ವೀಡಿಯೋ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಫುಲ್ಲು ಜಾಮು, ಟ್ರಾಫಿಕ್ಕು. ಏನಪ್ಪ ಮಾಡೋದು, ಜಾಮ್ ಆಗಿತ್ತಲ್ಲ ಅಂತೇಳಿ ಹಂಗೆ ಒಂದು ಸ್ವಲ್ಪ ಮುಂದೆ ಬರ್ತಾಯಿದ್ರೆ ಖಾಲಿ ಗಾಡಿ ಬರ್ತಾಯಿತ್ತು. ಹಂಗೆ ಆ ಗಾಡಿದೊಂದು ವೀಡಿಯೋ ಮಾಡ್ಕೊಂಡು ಸರಿ ಇನ್ನೇನು ಸೈಡ್ ಸೀನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಕೊಂಡು ಹಂಗೆ ಮುಂದೆ ಬರ್ತಿದ್ದೆ. ಇಲ್ಲಿ ಯಾರು ನೋಡಿದ್ರೆ ಕಾರಲ್ಲಿ ಫುಲ್ಲು ಸನ್ ರೂಫ್ ಓಪನ್ ಮಾಡ್ಕೊಂಡು ಗಾಡಿಯಲ್ಲಿ ಬರ್ತಿದ್ರು. ನಾವು ಯಾವಾಗಪ್ಪ ಈ ಥರ ಎಲ್ಲ ನಮ್ಮ ಹುಡುಗಿ ಕರ್ಕೊಂಡು ಹೋಗೋದು ಅಂತೇಳಿ ಯೋಚನೆ ಮಾಡ್ಕೊಂಡು ಹಂಗೆ ನಾನು ಮುಂದೆ ಬರ್ತಿದ್ದೆ. ಮುಂದೆ ಬಂದರೆ ಒಂದು ವ್ಯೂ ಮಾತ್ರ ಸಕ್ಕದಾಗಿತ್ತು. ಹಂಗೆ ಒಂದು ಸ್ವಲ್ಪ ಮುಂದೆ ಹೋದ್ರೆ ಒಂದು ಒಳ್ಳೆ ಫಾಲ್ಸ್ ಬೇರೆ ಇತ್ತು. ಆ ವಾಟ್ರ್ ಫಾಲ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬಂದು ಪೆರಿಕಲ್ ವಾಟ್ರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಫಸ್ಟು ಸಿಗೋದೆ. ಅದು ಸೈಡ್ ಸೀನಲ್ಲಿ ಹೋಗ್ತಾ ಇದ್ದಂಗೆ ಹಂಗೆ ಆ ವಾಟ್ರ್ ಫಾಲ್ಸದು ಹಂಗೆ ಸ್ಲೋವಾಗಿ ಒಂದು ವೀಡಿಯೋ ಮಾಡ್ಕೊಂಡಂಗೆ ನಾನು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇಳಿದು ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡ್ತಿದ್ದೆ. ಹಂಗೆ ನಂದು ಒಂದು ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ತಗೊಂಡು ನಮ್ಮ ಗಾಡಿದ ಹಂಗೆ ಸೈಡ್ ವ್ಯೂ ಎಲ್ಲ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲೊಂದು ವ್ಯೂ ಎಲ್ಲ ಒಂದು ವೀಡಿಯೋ ಮಾಡಿಕೊಂಡು ಗಾಡಿದೆಲ್ಲ ಇದು ಮಾಡಿಕೊಂಡು ಸರಿ ಇನ್ನೇನು ಓಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹಿಂಗೆ ಬಂದಿದ್ದೆ. ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ವ್ಯೂ ಅಂತೂ. ಮೂನಾರ್ಗೆ ಬಂದರೆ ಇಲ್ಲೆಲ್ಲ ನಿಮಗೆ ಒಳ್ಳೊಳ್ಳೆ ವ್ಯೂಗಳು ಸಿಗುತ್ತೆ ನೋಡೋಕ್ಕೆ. ಈ ಪಾಯಿಂಟ್ ಬಂದು ಇಲ್ಲೊಂದು ಕೇವ್, ಒಂದು ಸಣ್ಣದೊಂದು ಕೇವ್ ಇದೆ ಈ ಪಾಯಿಂಟಲ್ಲಿ. ಅಲ್ಲಿ ಗೊತ್ತಿರೋರಿಗೆ ಯಾರು ಕೇಳಿದ್ರೆ ಹೇಳ್ತಾರೆ. ಆಮೇಲೆ ಯಾವುದೋ ಗಾಡಿ ಹೋಗ್ತೈತಲ್ಲ, ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದು ನಮ್ಮ ಕರ್ನಾಟಕದ ಗಾಡಿನೇ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ನಾನು ಮುಂದೆ ಹೋಗ್ತಿದ್ದೆ. ಮುಂದೆ ಹೋಗಿ ಗಾಡಿನೂ ಇದು ಮಾಡ್ಕೊಂಬಂದರೆ ಇಲ್ಲಿ ನೋಡಿರಿ ಯಾರೋ ಅಣ್ಣ ಫುಲ್ಲು ರೈಟಿಗೆ ಬಂದುಬಿಡೋನೆ. ಇನ್ನೇನು ನಮ್ಮ ಗಾಡಿನೂ ಸ್ವಲ್ಪ ಎಳೆದಿಲ್ಲ ಅಂದರೆ ಹೋಗಿ ಆ ಕಡೆ ಗುದಿಬೇಕಾಗತ್ತೆ. ಆಮೇಲೆ ನೋಡಿದ್ರೆ ಅಣ್ಣ ಹಿಂದೆಯಿಂದ ಬಂದರು, ಸೀಡಾಗಿ ಹೋದರು. ಅಲ್ಲಿ ಏನಪ್ಪ ಅಂದ್ರೆ ನೋಡಿದ್ರೆ ಇಲ್ಲಿ ಮುಂದುಗಡೆ ವ್ಯೂ ಪಾಯಿಂಟಲ್ಲಿ ಸೈಡ್ಗೆ ಹಾಕ್ತಾಯಿದ್ರು ಗಾಡಿನ. ಹಂಗೆ ನಾನಂತೂ ಅಲ್ಲಿ ನಿಲ್ಸೋಕೆ ಹೋಗಿಲ್ಲ ಗಾಡಿನ, ಯಾಕಂದರೆ ಆಲ್ರೆಡಿ ನಂದು ತುಂಬ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟಿದ್ರು. ಆಮೇಲೆ ನೋಡ್ಬೋದು ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ಟೀ ಎಸ್ಟೇಟ್ನೆಲ್ಲ. ಆಮೇಲೆ ಅಲ್ಲಿಂದ ಮೇಲೆ ಬರ್ತಾ ಇದ್ದಂಗೆ ಫಸ್ಟು ಒಂದು ಟೋಲ್ ಸಿಗುತ್ತೆ. ಟೋಲಲ್ಲಿ ಎಂಟ್ರಿ ಆಗಿ ಸ್ವಲ್ಪ ಇದು ಮಾಡ್ಕೊಂಡು ಹಂಗೆ ಮುಂದೆ ಬಂದರೆ KSRTCದು ಡಬಲ್ ಡೇಕರ್ ಗಾಡಿ ಬಂದು ಇತ್ತು. ನಾವು ಯಾವಾಗಾದರೆ ಈ ಗಾಡಿಯಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇದೆ. ಯಾವಾಗಾದರೂ ಒಂದು ಸಲ ಹೋಗ್ತೀನಿ. ಆಮೇಲೆ ಹಾಗೆ ಅಲ್ಲಿಂದ ವ್ಯೂ ಎಲ್ಲ ಇದು ಮಾಡ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಮೂನಾರ್ ಬಟಾನಿಕಲ್ ಗಾರ್ಡನ್ ಬಂದು ಹಂಗೆ ಗಾಡಿನ ಹಾಕ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ನಾನು ಸರಿ ಇನ್ನೇನು ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಕಸ್ಟಮರೆಲ್ಲ ಹೋಗಿದ್ರು. ಆಮೇಲೆ ನಾನು ಇದು ಮಾಡ್ಕೊಂಡೆ. ಏನಪ್ಪ ನೈಟ್ ಬಂದು ಹೋಮ್ ಸ್ಟೇ ಸ್ಟೇ ಆಗಬೇಕಾಯ್ತು. ಬೆಳಗ್ಗೆ ಸೈಡ್ ಸೀನ್ ಹೋಗೋಣ ಅಂತೇಳಿ ರೆಡಿಯಾಗಿದ್ದೆ. ಆಲ್ರೆಡಿ ಮೂನಾರ್ಗೆ ಬಂದು ರೀಚ್ ಆಗಿದ್ರಿ. ಹಂಗೆ ಇವತ್ತು ಸೈಡ್ ಸೀನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದು ಹೊರಟಿದೆ. ಹಂಗೆ ಫಸ್ಟ್ ಬಂದಿದ್ದೆ ನಾವು ಎಲಿಫೆಂಟು ಪಾರ್ಕ್ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದು ಆನೆಗಳನ್ನ ಸಫಾರಿ ಮಾಡ್ಬೋದು. ಆಮೇಲೆ ಅಲ್ಲಿ ಆನೆ ಸಫಾರಿ ಮುಗಿದ್ಮೇಲೆ ಅಲ್ಲಿಂದ ನಾವು ನೆಕ್ಸ್ಟ್ ಪಾಯಿಂಟ್ ಇರೋದು ಎಕೋ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಆ ಕಡೆ ಬರ್ತೀವಿ. ಅಲ್ಲಿ ಬಂದರೆ ಅಲ್ಲೂ ಕಾಡು ಆನೆಗಳೆಲ್ಲ ಮೇಯ್ತಾಯಿತ್ತು. ನಾನು ಹಂಗೆ ಇದು ರೆಗ್ಯುಲರ್ ಆಗಿರುತ್ತಲ್ಲ ಅಂತೇಳಿ ಒಂದು ವೀಡಿಯೋ ಮಾಡ್ಕೊಂಡು ಮತ್ತೆ ನಾವು ಟುವರ್ಡ್ಸ್ ಆಲಪ್ಪುಜ ಬರಬೇಕಾಯಿತು. ಆಲಪ್ಪಿ ಅಂತಾರೆ ಎಲ್ಲ. ಆಮೇಲೆ ಅಲ್ಲಿಗೆ ಬೋಟ್ ಹೌಸ್ಗೆ ಬರೋಣ ಅಂತೇಳಿ ಬರ್ತಿದೆ. ಇಲ್ಲಿ ನೋಡ್ಬೋದು ಒಂದು ಕೇರಳ ಲಾರಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಲಾರಿ. ಆಮೇಲೆ ಹಾಗೆ ವೀಡಿಯೋ ಮಾಡ್ಕೊಂಡು ನಾನು ಟುವರ್ಡ್ಸು ಕೊಚ್ಚಿನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಡೌನ್ ಇಳಿತಾಯಿದ್ದೆ. ಆಮೇಲೆ ಒಂದು ಸ್ವಲ್ಪ ಇದು ಅಂತ ಹೇಳ್ಬಿಟ್ಟು ಮುಂದೆ ಬಂದೆ. ಒಂದು ಫಾಲ್ಸ್ ಇತ್ತು. ಫಾಲ್ಸಿಗೆ ಬಂದು ಕಸ್ಟಮರ್ ಹೋಗಿಲ್ಲ. ಲಾಸ್ಟು ಟೈಮ್ ನಾನು ಒಂದು ವೀಡಿಯೋ ಹಾಕಿದ್ದೆ. ಆಮೇಲೆ ಈ ಸೇತುವೆ ನೋಡ್ಬೋದು, ಎಷ್ಟು ಹಳೇ ಸೇತುವೆ ಅಂದರೆ ಅಷ್ಟು ಇದಾಗಿರುತ್ತೆ. ಹಿಂಗೆ ಇದು ಮಾಡ್ಕೊಂಡು ಬಂದೆ. ಆಮೇಲೆ ನೋಡಿದ್ರೆ ಇಲ್ಲಿ ಒಂದು ಬಸ್ಸಲ್ಲಿ ಅದು ಏನು ಹಾಕಿದ್ದಾರೆ ಅಂತಲೇ ಅರ್ಥ ಆಗಿಲ್ಲ. ಅದು ಸಿಂಬಲ್ಗಳು ಲೋಗೋ. ಹಾಗೆ ಹೊಟ್ಟೆ ಹಸಿದೈತಲ್ಲಪ್ಪ ಅಂತ ಹೇಳ್ಬಿಟ್ಟು ಬಂದೀನಿ. ಮಾಮೂಲಿ ರಸ ಹೋಟೆಲ್ ಅಂತ ಹೇಳ್ಬಿಟ್ಟು ಇದೆ. ಅದು ಆ ಹೋಟೆಲ್ಗೆ ಬಂದು ಹಾಕಿದ್ದೆ. ರೆಗ್ಯುಲರಾಗಿ ಅಲ್ಲೇ ಹಾಕ್ತೀನಿ. ಆಮೇಲೆ ಊಟ ಚೆನ್ನಾಗಿರುತ್ತೆ. ಹಂಗೆ ಅಲ್ಲಿ ಊಟ ಮಾಡ್ಕೊಂಡು ನಾವು ಹೊರಟಿಟ್ಟು ಓಡಿಸು ಕೊಚ್ಚಿನ ಇದತ್ರ ಚೋಟಾನಿಕೆರೆ ಹತ್ತತ್ರ ಬಂದಿದ್ದೆ. ಆಮೇಲೆ ಅಲ್ಲಿ ಹೋಗಲಿಲ್ಲ ಕಸ್ಟಮರು. ಆಮೇಲೆ ಸೀದಾ ಆಲಪ್ಪಿ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದೆ. ಅಲ್ಲೊಂದು ಈ ಡ್ಯಾಮ್ದು ಒಂಥರ ಬ್ಯಾಕ್ ವಾಟರ್ ಇದು ಥರ ಏನೋ ಒಂದು ಫ್ಲೇವರ್ ಥರ ಏನೋ ಇದಿತ್ತು. ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹಂಗೆ ಇನ್ನೇನು ಆಲಪ್ಪಿ ರೀಚ್ ಆಗಬೇಕಾಯ್ತು.
ಒಳಗೆ ಬರ್ತಾಯಿದೆ. ಬಂದರೆ ಈ ಬೋಟ್ ಹೌಸಿಗೆ ಬಿಡೋಕ್ಕೆ ಅಂತೇಳಿ ಬರೋ ಜಾಗ ಇಲ್ಲಿ ನೋಡ್ಬೋದು. ನೀರು ಇದೆ ಪಕ್ಕದಲ್ಲಿ, ಆ ಗಿಡಗಳೆಲ್ಲ ಹೆಂಗೈತೆ ನೋಡಿ ಗ್ರೀನರಿಯಾಗಿ. ಸಡನ್ನಾಗಿ ಯಾರು ಗೊತ್ತಾಗಿಲ್ಲ ಅಂದರೆ ನೀರು ಗಿಡ ಇದೆ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿಟ್ಟು ಹೋದರೆ ಅಷ್ಟೇ ಮುಗೀತು. ಆಮೇಲೆ ಈ ರೋಡಲ್ಲಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಹೋಗೋಲ್ಲ. ಮುಂದೆನೋ ನಮ್ಮ ಕರ್ನಾಟಕ TT ಒಂದು ಹೋಗ್ತಾಯಿತ್ತು, ಅದೂ ಜಾಮ್ ಆಗಿ ಹೋಗ್ತಾಯಿದೆ. ನಾನು ಅದೇ ಥರ ಸ್ಲೋವಾಗಿ ಇದು ಮಾಡ್ಕೊಂಡು ಹಂಗೆ, ಆಮೇಲೆ ಸಣ್ಣ ರೋಡಲ್ಲಿದ್ದು ನಿಧಾನಕ್ಕೆ ಹೋಗ್ತಿತ್ತು. ನಾನೇನು ಮಾಡಿದೆ, ಒಂದು ಸ್ವಲ್ಪ ಗಾಡಿ ಸ್ಪೀಡಾಗಿ ಹೋಗೋಣ, ಇದು ವೀಡಿಯೋ ಬಂದು ಸ್ಪೀಡ್ ಮಾಡ್ಕೊಂಡು ಹಂಗೆ ಗಾಡಿ ಸ್ಪೀಡಾಗಿ ಹೋಗೋದ್ರ ಇದು ಮಾಡಿದೆ. ಕಸ್ಟಮರ್ನ ಡ್ರಾಪ್ ಮಾಡಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ತಮಿಳ್ನಾಡು ಡ್ರೈವರ್ಸು ಮತ್ತು ಪಾಂಡಿಚೇರಿ ಡ್ರೈವರ್ ಒಬ್ಬರು ಸಿಕ್ಕಿದ್ರು, ನಮ್ಮ ಸ್ನೇಹಿತರುಗಳು. ಅವರು ಇದು ಮಾಡ್ಕೊಂಡು ಹಂಗೆ ನಾವು ಬೋಟಲ್ಲಿ ಈ ಕಡೆಯಿಂದ ಆ ಕಡೆ ದಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೋಟಲ್ಲಿ ಅವ್ರ ಜೊತೆ ಇದು ಮಾಡ್ಕೊಂಡು ಹೊರಟಿದ್ರಿ. ಆಮೇಲೆ ಅಲ್ಲಿ ಬಂದರೆ ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಇನ್ನೇನು ಹೊರಡೋಣಪ್ಪ ಅಂತ ಹೇಳ್ಬಿಟ್ಟು ಬಂದಿದ್ರೆ ನೋಡ್ಬೋದು. ಇದು ಯಾವುದೋ ದೊಡ್ಡ ಲಾಂಚ್ ನಮ್ಮ ಮೇಲೆ ಬಂದು ಬುದ್ಧಿ ಆ ಥರ ಬಂದಿತ್ತು. ಆಮೇಲೆ ಅದನ್ನು ನೋಡಿಕೊಂಡು ನಾವು ಇದು ಮಾಡ್ಕೊಂಡು ಯಪ್ಪ ಹುಷಾರಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂತೆ. ಮತ್ತು ಬೋಟಲ್ಲಿಂದ ಆ ಕಡೆಯಿಂದ ಬಂದಿದ್ದ ಅಡಕ್ಕಿ ಕಡೆ ಬಂದು ಬೋಟ್ಗಳದ್ದೆಲ್ಲ ಒಂದು ವೀಡಿಯೋ ಮಾಡ್ತಿದ್ದೆ. ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ನಿಂತ್ಕೊಂಡು ಇನ್ನೇನು ನಮಗೂ ಮಾಡೋಕ್ಕೆ ಕೆಲಸ ಇರಲಿಲ್ಲ, ವೀಡಿಯೋ ಮಾಡ್ತಿದ್ದೆ. ಆಮೇಲೆ ಇನ್ನೇನು ರಿಟರ್ನ್ ಆ ಕಡೆ ದಡಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದು ನಿಂತ್ಕೊಂಡೆ. ಇಲ್ಲಿ ನೋಡಿದ್ರೆ ನಮ್ಮನ್ನ ಡ್ರಾಪ್ ಮಾಡಿದ ಅಣ್ಣ ಅವರು. ನಮ್ಮನ್ನ ನೋಡಿದ ತಕ್ಷಣ ರಿಟರ್ನ್ ಮತ್ತೆ ಬೋಟ್ ಇದು ತಗೊಂಡು ಬರ್ತಾಯಿದ್ರು ಅವರು. ನೋಡ್ಬೋದು ನಮಗೋಸ್ಕರ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬರ್ತಾಯಿದ್ರು. ಪಾಪ ಅಣ್ಣವರು ನಮ್ಮ ಹತ್ರ ಏನೋ ಜಾಸ್ತಿ ಏನೋ ಅಮೌಂಟ್ ತೊಗೊಂಡಿಲ್ಲ ಪಾಪ. ಅವ್ರು ನಮ್ಮ ಹತ್ರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ತೊಗೊಂಡಿದ್ದೆ ಬರೀ 50 ರೂಪಾಯಿ ತೊಗೊಂಡಿದ್ರು. ಆಮೇಲೆ ಇನ್ನೇನು ಇದು ಮಾಡ್ಕೊಂಡು ಬೋಟಲ್ಲಿ ಬರಬೇಕಾದ್ರೆ ಒಂದು ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಿದ್ದೆ. ನಮ್ಮ ಸ್ನೇಹಿತರುಗಳು ಅವರು ನೋಡ್ತಾಯಿದ್ರು, ಅಣ್ಣ ಯಾಕೆ ಮಾಡ್ತೀರಾ, ನಮ್ಮ ಮನೇಲೆಲ್ಲ ನೋಡಿದ್ರೆ ನೀವು ಮಾತ್ರ ಟ್ರಿಪ್ ಹೋಗಿದ್ರೆ ನಮಗೆ ಏನು ಕರ್ಕೊಂಡೋಗೋದಿಲ್ಲ ಹಂಗೆ ಹಿಂಗೆ ಅಂತ ಬೈತಾರೆ. ನೀವೇನಾದರೆ ವೀಡಿಯೋಗಳು ಯಾವುದಾದ್ರಲ್ಲಿ ಹಾಕಿದ್ರೆ ಯಾರಾದ್ರು ನೋಡಿಬಿಟ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಇನ್ನೇನು ವೀಡಿಯೋ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡು ನೋಡ್ಬೋದು. ಸ್ವಲ್ಪ ಯಾರು ಅಂತ ಗೊತ್ತಿಲ್ಲ, ನಾನು ಬರ್ತಾಯಿದ್ದು ನೋಡ್ಬಿಟ್ಟು ಅಣ್ಣ ಬನ್ನಿ ಫೋಟೋ ತೆಗಿಬೇಕು, ಸೆಲ್ಫಿ ತಗೋಬೇಕು ಅಂತ ಹೇಳಿ ಕರೆದ್ರು. ಆಮೇಲೆ ಅದು ಇದು ಮಾಡ್ಕೊಂಡು ಸೆಲ್ಫಿ ಕೊಟ್ಟು ಆಮೇಲೆ ಇಲ್ಲಿ ಬಂದರೆ ನಮ್ಮ ಕರ್ನಾಟಕ ಗಾಡಿಗಳು ಬಂದು ನಿಂತಿತ್ತು. ಸರಿ ನಾನು ಎದ್ದಾಗ ನೋಡಿರಲಿಲ್ಲ. ಆಮೇಲೆ ವೀಡಿಯೋ ಎಲ್ಲ ಮಾಡ್ಕೊಂಬಂದ್ಮೇಲೆ ನಮ್ಮ ಗಾಡಿ ಪಾರ್ಕಿಂಗಲ್ಲಿತ್ತಲ್ಲ, ಹಂಗೆ ಆ ಗಾಡಿದು ವೀಡಿಯೋ ಮಾಡ್ಕೊಂಡು ನಮ್ಮ ಗಾಡಿದೊಂದು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಸರಿ ಇನ್ನೇನು ನೈಟು ನಮಗೆ ಇವರೇ ಕಂಪ್ನಿಗೆ ಇರ್ತಾರಂತ ಹೇಳ್ಬಿಟ್ಟು ಆಮೇಲೆ ಇದು ನೋಡ್ಬೋದು. ಈ ಬೋಟ್ಗಳೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು. ಯಾವ ಥರ ಅಂದರೆ ಅದರಲ್ಲಿ ಟ್ರಾವೆಲಿಂಗು ಅಂದರೆ ಮಲ್ಕೊಂಡು ಹೋಗ್ಬೋದು, ಸ್ಲೀಪಿಂಗು ಇದೆ ಮತ್ತು ಸಿಟ್ಟಿಂಗು ಇದೆ. ಯಾವ ಥರ ಇಷ್ಟು ಚಿಕ್ಕ ಬೋಟಲ್ಲಿ ಯಾವ ಥರ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಅದೂ ಕಾರ್ದು ಇದು ಎತ್ತೋ ಥರನೇ ಡಿಕ್ಕಿದು ಡೋರ್ ಎತ್ತೋ ಥರ ಇದು ಮಾಡಿ ಇಕ್ಕಿದ್ರು. ಆಮೇಲೆ ನಮ್ಮ ಗಾಡಿದೊಂದು ವೀಡಿಯೋ ಇದು ಮಾಡಿಕೊಂಡು ಮತ್ತು ಸಂಜೆ ಹೆಂಗೆ ಈವ್ನಿಂಗ್ ಆಗಿತ್ತು. ಆಮೇಲೆ ಇನ್ನೇನು ಊಟಕ್ಕೆ ಏನಾದರೂ ಇದು ಮಾಡಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ನಾವೊಂದು ರೆಸ್ಟೋರೆಂಟ್ಸ್ ನೋಡ್ಕೊಂಬಂದ್ರಿ, ಅದು ಬೋಟಲ್ಲೇ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಆ ಬೋಟ್ ಮೇಲೆ ಹೋಗಿ ಅಲ್ಲಿಂದ ವೀಡಿಯೋ ಎಲ್ಲ ಮಾಡ್ಕೊಂಡು ನಾನು ಇದು ಮಾಡ್ತಿದ್ದೆ. ಮತ್ತು ನೋಡ್ಬೋದು ಅಲ್ಲಿ ಹಿಂದುಗಡೆ ಎಲ್ಲ ಬೋಟ್ಗಳೆಲ್ಲ ಹೋಗ್ತಾಯಿದ್ವು ಬರ್ತಾಯಿದ್ವು. ಆಮೇಲೆ ಇನ್ನೊಂದು ಯಾವುದೋ ದೊಡ್ಡದು ಲಾಂಚ್ ಥರ ಹೋಗ್ತಿತ್ತು, ಅದನ್ನು ನೋಡ್ಕೊಂಡು ಹಂಗೆ ಒಂದು ಇದು ಮಾಡ್ಕೊಂಡು. ಮತ್ತು ನಮ್ಮ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ನಮ್ಮ ಚಾನಲ್ಗೂ ಒಂಚೂರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.